ತೃತೀಯ ಬಹುಮಾನ ತಂಡದ ಕ್ರಮ ಸಂಖ್ಯೆ 11 ಸೌಪರ್ಣಿಕ. ಕ್ರಮ ಸಂಖ್ಯೆ 11 ಸೌಪರ್ಣಿಕ ಉಲ್ಲಾಲ ವಲಯ ಬಂಟರ ಸಂಘ. ತೃತೀಯ ಬಹುಮಾನ ಉಲ್ಲಾಲ ವಲಯ ಬಂಟರ ಸಂಘ ಕ್ರಮ ಸಂಖ್ಯೆ 11 ಸೌಪರ್ಣಿಕ. ದಯಮಂತದೆ ಅವರು ನಮಸ್ಕಾರ ಸರಿ ಅಕುಲು ಬತ್ತದೊಂಜಿ ಬಹುಮಾನ ರಿಸೀವ್ ಮಾಡ್ಪಡು. ಚೂರು ಬೇಗ ಪೋಡು ಉಲ್ಲಾಲ ವಲಯ ಬಂಟ ಸಂಘದಗಳು ಚೂರು ಬೇಗ ಪೋಡು ಮಿತ್ ಕ್ರಮ ಸಂಖ್ಯೆ 11 ಉಲ್ಲಾಲ ವಲಯ ಬಂಟರ ಸಂಘ ತೃತೀಯ ಬಹುಮಾನ. ರೂಪಾಯಿ 50,000 ನಗದು, ಟ್ರೋಫಿ, ಪ್ರಶಸ್ತಿ ಪತ್ರ. ಸುಮಾರು 100 ಜನಕುಲ್ನ ಟೀಮ್ ಉಲ್ಲಾಲ ವಲಯ ಬಂಟ ಸಂಘ ಇನಿ ತೃತೀಯ ಬಹುಮಾನವನ್ನು ಪಡೆದಿರು. ಮೆಗಲೆಯನ್ನ ಇಡೀ ಸಮಸ್ಯೆದ ಬರೋಡು ಉಡಲ್ದಿಂಜಿ ಸೊಲ್ಮೆಂಡು ಸಂದ ಒಂದೊಳ್ಳೆ ಮಾತಿರೋರ ಜೋರೈನ ಕರಡತನ ಈ ಉಲ್ಲಾಲ ವಲಯ ಬಂಟ ಸಂಘದಕ್ಲೆಗೆ सौरागिनियों से सजा भारत अनोखा राग है. सौरागिनियों से सजा भारत अनोखा राग है. ये प्यार का संगीत है, ये शांति का गीत है, एकता का राग है, भारत अनोखा राग है. ಜನನ 3 ಅಕ್ಷರ, ಮರಣ 3 ಅಕ್ಷರ, ಹೋರಾಟ 3 ಅಕ್ಷರ, ಕನಸು 3 ಅಕ್ಷರ, ನನಸು 3 ಅಕ್ಷರ, ಸಾಧನೆ ಕೂಡ 3 ಅಕ್ಷರ. ನಾನು ಮಾತಾಡ್ತಿರುವಂತಹ ಭಾಷೆ ಕನ್ನಡ 3 ಅಕ್ಷರ, ನೀವುಗಳೆಲ್ಲರೂ ಪ್ರೀತಿಸಿರುವಂತಹ ಇಂಗ್ಲಿಷ್ 3 ಅಕ್ಷರ. ಅಷ್ಟೇ ಯಾಕೆ, ನಾವು ನೀವುಗಳು ಜೀವಿಸಿರುವಂತಹ ಈ ದೇಶ ಭಾರತ. ಹೌದು, ಭಾರತ ಕೂಡ 3 ಅಕ್ಷರ ಸ್ನೇಹಿತರೆ. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಹಿಮ, ಕೆಳಗೆ ಸಿಂಧು ಛಲ ಸ್ಪರ್ಶ. ತನ್ಮಧ್ಯೆ ರಾರಾಸ್ತಾ ಇರುವಂತಹ ದೇಶ ಯಾವುದು ಅಂತ ಅಂದ್ರೆ ಅದು ನಮ್ಮ ಭಾರತ ವರ್ಷ. ಭಾ ಅಂದ್ರೆ ಭಾವೈಕ್ಯತೆ, ರಾ ಅಂದ್ರೆ ರಾಷ್ಟ್ರೀಯತೆ, ತಾ ಅಂದ್ರೆ ತಾರುಣ್ಯತೆ. ಹೆತ್ತ ತಾಯಿ ಹೊತ್ತ ಮನನ್ನು ಸ್ವರ್ಗಕ್ಕಿಂತ ಮಿಗಿಲಾಗಿ ಪೂಜಿಸುವವರು ನಾವು ಭಾರತೀಯರು. ಅಂದಿಗೂ ಇಂದಿಗೂ ಈ ಭಾರತದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಒಮ್ಮೆ ನೋಡ್ಕೊಂಡು ಬರೋಣ. ಇದೀಗ ಶುರು ಭಾರತ ದರ್ಶನ. ನಾನು ಸೃಷ್ಟಿಯೊಡನೆ ಜನ್ಮ ತಾಳಿದೆ. ಬಹು ಇಂದಿನ ಕಾಲದಲ್ಲೂ ಇದ್ದೆ, ಈಗಲೂ ಇದ್ದೇನೆ, ಮುಂದೆ ಬರುವ ಎಲ್ಲಾ ಕಾಲದಲ್ಲೂ ಇರುತ್ತೇನೆ. ಏಕೆಂದರೆ ನಾನು ಕಾಲಚಕ್ರ ಕಾಲಚಕ್ರ ಕಾಲಚಕ್ರ. ತ್ರೇತಾಯುಗದಲ್ಲಿ ಒಬ್ಬ ಯುವಕ ತಂದೆ ಕೊಟ್ಟ ಆಜ್ಞೆಗೆ ವನವಾಸಕ್ಕೆ ಹೊರಟ. ಲೋಕ ಕಂಟಕನಾಗಿ ಮೆರೆಯುತ್ತಿದ್ದ ರಾವಣನನ್ನು ಸಂಹರಿಸಿದ ಯುಗ. ಯುಗದಲ್ಲಿ ಮಹಾಶಿವನ ಮಕ್ಕಳಾದ ಮಾನವರು ಭೂಮಿಯ ಮೇಲೆ ಆಳ್ವಿಕೆ ಮಾಡಲು ಪ್ರಾರಂಭಿಸಿದರು. ಇಲ್ಲಿ ಎಷ್ಟೋ ತರಹದ ನಾಗರಿಕತೆಗಳ ಪ್ರಾರಂಭ ಹಾಗೂ ಅಂತ್ಯವು ನಡೆಯಿತು. ರೋಮ್ ದೇಶದ ಶಾಂತಿ, ಹೆಮ್ಮೆ ಹಾಗೂ ಗ್ರೀಕ್ ಸಾಮ್ರಾಜ್ಯದ ವಿಶಾಲವಾದ ಶಕ್ತಿ
ದೂರದ ಪರ್ವತದ ಅಂಚಿಗೆ ತಲುಪಿ ಬಹು ಎತ್ತರಕ್ಕೆ ಬೆಳೆದ ಮೊಘಲ್ ಸಾಮ್ರಾಜ್ಯದ ಪರಾಕ್ರಮ, ಈ ಎಲ್ಲಾ ಘಟನೆಗಳಿಗೂ ನಾನು ಸಾಕ್ಷಿಯಾಗಿದ್ದೇನೆ. ದೇಶಕ್ಕೋಸ್ಕರ ತನ್ನ ಪ್ರಾಣ ಕೊಟ್ಟ. ಆದ್ರೆ ಒಬ್ಬ ಯುವ ಬಾಲಕ ಹಾಕಿದ ಕಿಡಿಗಿಚ್ಚಿನಿಂದ ಬ್ರಿಟಿಷರು ತಮ್ಮದೇ ಸೂರ್ಯಾಸ್ತವನ್ನು ತಮ್ಮ ಕಣ್ಣ ಮುಂದೆ ಮುಳುಗುವುದನ್ನು ಕಂಡರು. ಆದ್ರೆ ಇಂದಿನ ಯುವ ಪೀಳಿಗೆಗೆ ಏನಾಗ್ತಾ ಇದೆ? ಹಸಿವು ಹಸಿವು ಹಸಿವು. ಏನ್ ಮಾಡೋದು? ಈ ಪಾಪಿ ಹೊಟ್ಟೆ ಹಸಿವಿನಿಂದ ಚಡಪಡಿಸ್ತಾ ಇದೆ. ಎಲ್ರಿಗೂ ಆಗುತ್ತೆ ಹಸಿವು. ಆದ್ರೆ ಇಲ್ಲಿ ಈ ಹಸಿವು ಮಾರಾಟಕ್ಕಿದೆ. ಪ್ರಾಣ ಕಡಿಯುವಂತ ಹಸಿವು, ಸಾವು ಕೊಡುವಂತ ಹಸಿವು, ರಕ್ತ ಹಿಂಡುವಂತ ಹಸಿವು. ಕಂಪ ಆಗಿರು ಊರೊಳಗೆ ನಗುತ್ತಿದೆ ಊರ ದೈವ. ಜಿಗಿಯುವ ಜಲಪಾತ ಕಸರಿದೆ ನದಿಯ ಜೀವ. ಯಾಕ್ರೋ ಈಗ ಹಸಿವು ಹಸಿವು ಅಂತ ಗೋಳಾಡ್ತಾ ಇದ್ದೀರಾ? ನಿಮ್ಮ ಹಸಿವಿಗೆ ಇಲ್ಲಿ ಪರಿಹಾರನೇ ಇಲ್ಲ, ಬೆಲೆನೇ ಇಲ್ಲ. ನೀವೀಗ ಹಸಿವೆಯಿಂದ ನರಳಿ ನರಳಿ ಸಾಯ್ಬೇಕು. ಇಲ್ಲಿ ನಿಮ್ಗೆ ಕೆಲ್ಸ ಸಿಗ್ಬೇಕಾದ್ರೂ ಲಂಚ ಕೊಡ್ಬೇಕು, ಜೀವ ಉಳಿಸ್ಬೇಕಾದ್ರೂ ಭಿಕ್ಷೆ ಬೇಡ್ಬೇಕು, ಕನಸ್ ಕಾಣೋದಕ್ಕೂ ಯೋಗ್ಯತೆ ಬೇಕು. ಮನೆಯವ್ರಿಗೇನೆ ಬೇಡದಿರುವಾಗ ಇನ್ನು ಹೊರಗಡೆ ಅವ್ರು ಹೀಗೆ ಹೇಳೋದಕ್ಕೆ ಆಶ್ಚರ್ಯನೇ ಇಲ್ಲ. ನಮ್ ಕತೆ ಯಾರು ಕೇಳ್ತಾರೆ? ನಾವು ಕೇಳ್ತೀವಿ ನಿಮ್ ಕತೆನ. ನನ್ ಕತೆ ಕೇಳ್ತೀರಾ? ಆ ದಿನ ಮೂಡನ ದಿಕ್ಕಲಿ ಬೆಟ್ಟದ ಅಡಿಯಲ್ಲಿ ಇದ್ದಿತು ಒಂದು ಸುಂದರ ಕಾಡು. ಕೋಮಲ ಮನಸ್ಸಿನ ವನ್ಯರ ಬಳಗದ ಹಸಿರಿನ ಸಿರಿ ಹೊತ್ತ ಗಂಧದ ಬೀಡು. ಏನಪ್ಪ ನೀನು ಎಷ್ಟ್ ಸಾರಿ ಹೇಳ್ದೆ ನಿಂಗೆ ಇಂಜಿನಿಯರಿಂಗ್ ಓದ್ಸ್ಬೇಡ 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 ಅಂತ. ನೀನ್ ಎಲ್ ಕೇಳ್ತೀಯ ನನ್ ಮಾತು? ಈಗ ನೋಡು, ಸರಿಯಾದ ಕೆಲ್ಸನೂ ಇಲ್ಲ, ಸಿಕ್ಕಿದ ಕೆಲ್ಸದಲ್ಲಿ ಸರಿಯಾದ ಸಂಬಳನೂ ಇಲ್ಲ. ಇನ್ನು ಉಳ್ದಿರೋದು ಒಂದೇ ದಾರಿ. ಹೇಗಿದ್ರು ನಮ್ ಜಮೀನಲ್ಲಿ ಮೊದ್ಲಿನ ತರ ಬೆಲೆನೂ ಇಲ್ಲ, ಭೂಮಿಯಲ್ಲಿ ಫಲವತ್ತೂ ಇಲ್ಲ. ಬೋರ್ವೆಲ್ ನೀರು ಪಾತಾಳ ನೋಡ್ತಾ ಇದೆ. ಈ ಹೊಲ ಗದ್ದೆನ ನಂಬ್ಕೊಂಡ್ ಕೂರೋದ್ಕಿಂತ ಇಷ್ಟೊಂದ್ ಜಮೀನ್ ಮಾರ್ಬಿಟ್ರೆ ಸಾಯುವ ತನಕ ಕೂತ್ ತಿನ್ಬಹುದು. ಏನೋ ಹೀಗಂದೆ ನಮ್ ಪೂರ್ವಜರು ವಂಶಕ್ಕೆ ನೆರಳಾಗಿರ್ಲಿ ಅಂತ ಮಾಡಿಟ್ಟಿರೋ ಜಮೀನ್ನ ಮಾರ್ಬಿಡುವಂತಿದೀಯಾ? ನಮ್ ಪೂರ್ವಜರು ಹಾಕಿದ್ದೆ ಆಲದ ಮರ ಅಂತ ನಂಬ್ಕೊಂಡ್ ಕೂರೋದ್ಕಿಂತ ಕಾಲಕ್ ತಕ್ಕಂತೆ ಬದಲಾಗೋ ಜಾನ್ತನ ಇರ್ಬೇಕು. ಇಂತ ಬಂಗಾರದಂತ ಭೂಮಿನ ಕೊಡ್ತೀನಿ ಅಂದ್ರೆ ಜನರು ಸಾಲಾಗಿ ನಿಂತ್ಕೋತಾರೆ. ಗಿರೀಶ, ಯಾರೋ ಫ್ಯಾಕ್ಟ್ರಿ ಕಟ್ಟಿ ದುಡ್ಡು ಮಾಡೋಕೆ ನಮ್ಮೂರ್ನ ಯಾಕೆ ಬಲಿ ಕೊಡ್ಬೇಕು? ಫ್ಯಾಕ್ಟ್ರಿ ಮಾಡೋಕ್ ಕೊಟ್ರೆ ಅವ್ರು ನಮ್ಗೆ ಕೆಲ್ಸ ಕೊಡ್ತಾರೆ, ಕೈ ತುಂಬಾ ಕಾಸು ಕೊಡ್ತಾರೆ. ಮಾಡೋ ಕೆಲ್ಸ ಕೈ ತುಂಬಾ ಕಾಸು. ಚೆನ್ನಾಗಿದೆ ನೀ ಹೇಳ್ತಾ ಇರೋದು. ರತ್ತಿ ಬಗ್ಸಿ ಬೆವ್ರು ಸುರಿಸಿ ಹೊಲ ಉತ್ರೆ ಈ ನಮ್ ಭೂಮಿ ತಾಯಿನೇ ತುಂಬಾ ಅನ್ನ, ಕೈ ತುಂಬಾ ಕಾಸು ಕೊಡ್ತಾಳೆ. ನೀವೇನೋ ಫ್ಯಾಕ್ಟ್ರಿ ಮಾಡೋಕೆ ಸೈಟ್ ಕೊಟ್ಬಿಡ್ತೀರಾ, ಆದ್ರೆ ಅದ್ರಲ್ಲಿ ಬರೋ ಹೋಗಿ ಹರಡೋ ಕಾಯಿಲೆನ ನಾವ್ ಅನ್ಭವಿಸ್ಬೇಕು ಅಂತೀರಾ? ಅನ್ನ ಕೊಡೋ ಭೂಮಿ ತಾಯಿನ ಮಾರೋದು ಒಂದೇ, ಹೆತ್ತ ಎದೆಗೆ ಚೂರಿ ಹಾಕೋದು ಒಂದೇ. ಹೋಗ್ರಿ, ನಿಮ್ಗೆಲ್ಲ ಯಾರು ಹೇಳ್ತಾರೆ? ಅರಳುತ್ತಿರೋ ಹೂವುಗಳ ಬಾಡಿಸುವ ಲೋಪವೇ ಭೀಕರ. ಅಪ್ಪ, ನಾನ್ ಬೆಂಗಳೂರಿಗೆ ಹೋಗಿ ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲೇ ಒಂದು ಮನೆಯನ್ನು ಕಟ್ಟಿ ನಿನ್ನನ್ನು ಅಲ್ಲಿಗೆ ಕರೆಸ್ತೀನಿ. ಅಷ್ಟರವರೆಗೂ ನಿನ್ ರುದ್ರಾಶ್ರಮದಲ್ಲಿ ಇರ್ಬೇಕು. ಸ್ವಲ್ಪ ದಿನ ಬಂದ್ಬಿಡ್ತೀನಿ, ಆಯ್ತಾ? ಸ್ವಲ್ಪ ದಿನ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದವನು ಮತ್ತೆ ಬರ್ಲೇ ಇಲ್ಲ. ಇವತ್ ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾದು ಕಾದು ಹೊರಗಡೆ ಬಂದು ಅನುಭವಿಸ್ತಾ ಇದ್ದೇನೆ. ಕೆಲವರು ಹುಟ್ಟುವಾಗ್ಲೇ ಸಾಹುಕಾರರಾಗ್ಬಿಡ್ತಾರೆ, ಇನ್ ಕೆಲವರು ಭಿಕ್ಷುಕರಾಗ್ಬಿಡ್ತಾರೆ. ಕೋಟಿ ಕೋಟಿ ಇದ್ದವ ಸಾಹುಕಾರ ಅಲ್ಲ, ತಂದೆ ತಾಯಿನ ಜೊತೆಗಿಟ್ಕೊಂಡ್ ಸಾಕ್ತಾನಲ್ಲ ಅವನು ನಿಜವಾದ ಸಾಹುಕಾರ. ನನ್ ಕತೆ ಕೇಳ್ತೀರಾ? ಪ್ರಯಾಣಿಕರ ಗಮನಕ್ಕೆ ಗಾಡಿ ಸಂಖ್ಯೆ ಸೌಮ್ಯ, ಮಗಳೇ ಸೌಮ್ಯ, ರೈಲ್ ಬಂತು, ಆಟೋ ಶುರು ಮಾಡು. ಏನಮ್ಮ, 2 ತಿಂಗಳಿಂದ ಇಲ್ಲೇ ಇದ್ದೇವೆ. ಇಲ್ಲಿನ ಜನ ಒಂದ್ ಬಿಡಿಗಾಸು ಹಾಕ್ತಾ ಇಲ್ಲ. ಎಷ್ಟು ದಿನ ಅಂತ ಇಂಥ ಜೀವನ? ಏನ್ ಮಾಡೋದು ಮಗಳೇ, ನಿಮ್ಮಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ನಮ್ಗೇನ್ ಸಂಸಾರ ಉಂಟಾ, ಕುಟುಂಬ ಉಂಟಾ ಹೇಳು? ಇದೇ ತಾನೇ ನಮ್ ಜೀವನ. ಅಗೋ
ಜನ ಬರ್ತಾ ಇದ್ದಾರೆ, ಆಟ ಶುರು ಮಾಡು. ಅಣ್ಣಂದಿರೇ, ಅಕ್ಕಂದಿರೇ, ಸ್ವಲ್ಪ ಇಲ್ಲಿ ನೋಡಿ. ಮಾಯೆ ಇಲ್ಲ, ಮಂತ್ರ ಇಲ್ಲ. ತಾಯಿ ಪರಮೇಶ್ವರಿಯನ್ನು ಮುಂದಿಟ್ಟು ನಮ್ಮ ಕೈ ಚಳಕ ಹರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ. ಇದೇನಮ್ಮ, ಇವರಿಗೆ ಹಣ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಯಾಕಮ್ಮ ನಮ್ಮ ಆಟ ನೋಡ್ಬೇಕು? ಏ ಹುಡುಗಿ, ಅಣ್ಣ ಅಣ್ಣ, ಅಲ್ಲ ನೀವ್ ಈ ತರ ಎಲ್ಲ ಮಾಡಿದ್ರೆ ಯಾರ್ ನಿಮ್ಗೆ ಹಣ ಕೊಡ್ತಾರೆ? ನನ್ ಜೊತೆ ಬಾ, ಕೆಲ್ಸ ತೆಗ್ಸಿ ಕೊಡ್ತೀನಿ. ಕೈ ತುಂಬಾ ಹಣ ಕೊಡ್ತಾರೆ. ನಿನ್ ತಂದೆನ ಒಳ್ಳೆ ಆಸ್ಪತ್ರೆಗೆ ಸೇರ್ಸೋಕೆ ಸಹಾಯವಾಗುತ್ತೆ. ಸರಿ ಸರಿ ಸಾಹೇಬ್ರೆ, ನಾನ್ ನಿಮ್ ಜೊತೆ ಬರ್ತೀನಿ. ನನ್ನಪ್ಪ ಹುಷಾರಾಗ್ಬೇಕು ಅಷ್ಟೇ. ಕನಿಕರವಿಲ್ಲದ ಕಟುಕರದಾಳಿಗೆ ಬೇಡ್ಬೇಕು ಈ ತರ. ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಮ್ಮ, ಬೇಡ ಬೇಡ. ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಮ್ಮ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ, ನೆತ್ತರು ಅಂಟಿದ ಕೈಗಳಲ್ಲಿ ಸುಟ್ಟಿದೆ ಬಾಳ ಬೇರು, ಕಾಯೋರು ಇನ್ನು ಯಾರು? ಕಣ್ಣಲ್ಲಿ ಇರುವ ನೀರು ಧುಮ್ಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಗೆ, ಹರಳದ ಕಿರುಮಲ್ಲಿಗೆ. ಪಾಪ ನನ್ನಮ್ಮ, ಅವರು ತವರ್ ಮನೆಯವರು ಪ್ರೀತಿಯಿಂದ ಕೊಟ್ಟಂತ ಒಂದೇ ಒಂದು ಜೊತೆ ಕಿವಿ ಓಲೆನ ಅಡ ಇಟ್ಟು ನನ್ನನ್ನು ಕಳಿಸಿದ್ರು. ಆದ್ರೆ ಇವರು ರಾಕ್ಷಸರು. ನನ್ನ ಕನ್ಸನ್ನೇ ಮುರಿದು ಕಾಲನ್ನ ಕತ್ತರಿಸಿ ನನ್ನನ್ನ ಭಿಕ್ಷೆ ಬೇಡೋಕಾಗಿದ್ರು. ಭಿಕ್ಷೆ ಬೇಡೋಕಾಗಿದ್ರು. ಕ್ಷಮಿಸು ಬಾರೆ. ಯುವ ಜನತೆ ತಪ್ಪು ದಾರಿಯನ್ನು ಹಿಡಿಯುತ್ತಿದ್ದಾರೆ. ಗಾಂಜಾ, ಅಫೀಮು, ಅತ್ಯಾಚಾರ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳಿಗೆ ಬಲಿಯಾಗ್ತಾ ಇದ್ದಾರೆ ಸ್ನೇಹಿತರೆ, ಬಲಿಯಾಗ್ತಾ ಇದ್ದಾರೆ. ಧರ್ಮವು ಮಂಡಿ ಊರಿದೆ, ಜನರು ಮೃಗಗಳಾಗ್ತಾ ಇದ್ದಾರೆ. ಹೀಗೆ ನಡೆದರೆ ವಿಷ್ಣುವಿನ ಕೊನೆಯ ಅವತಾರ ಅವತರಿಸಬೇಕು. जब जब धर्म की हानि होती है तब ಈ ಕತೆ ಸಂಗ್ರಾಮವು, ವಿಶ್ವದ ಅಂತ್ಯವು. ಧರ್ಮವನ್ನು ಸಾರಿದವನು ಕೃಷ್ಣ, ಧರ್ಮ ತಪ್ಪಿ ನಡೆದರೆ ಅಂತ್ಯವು ಕಲ್ಕಿ. ಕಲ್ಕಿ. ನೋವು ನಮಗಾದ್ರೆ ಮಾತ್ರ ನೋವು, ಬೇರೆಯವ್ರಿಗೆ ಆದ್ರೆ ಅದು ಅವರ ಹಣೆಬರ. ಇನ್ನೊಬ್ಬರ ಹಣೆಬರಹಕ್ಕೆ ಹೊಣೆ ಆಗ್ಬೇಡಿ. ದೇವಾನು ದೇವತೆಗಳು ಹೇಳ್ತಾರಂತೆ, ಸಾವಿರಾರು ವರ್ಷ ಸ್ವರ್ಗದಲ್ಲಿ ಬದುಕುವುದಕ್ಕಿಂತ ಒಂದೇ ಒಂದು ಜನ್ಮ ಭರತ ಭೂಮಿಯಲ್ಲಿ ಬದುಕಿದ್ರೆ ಸಾಕು, ಅದಕ್ಕಿಂತ ಪುಣ್ಯ ಬೇರೆ ಯಾವುದೂ ಇಲ್ಲ ಅಂತ. ಆದ್ರೆ ಈ ಪುಣ್ಯದ ಮಣ್ಣಿನಲ್ಲಿ ಹುಟ್ಟಿದಂತಹ ನಾವು ಬುದ್ಧಿವಂತ ಮಾನವರು ನಾವೇನ್ ಮಾಡ್ತಾ ಇದ್ದೇವೆ? ತಂದೆ ಕೊಟ್ಟ ಮಾತಿಗಾಗಿ ಕಾಡಿಗೆ ಹೊರಟ ರಾಮ ಒಂದ್ ಕಡೆ ಆದ್ರೆ, ಹೆತ್ತವರನ್ನ ಮನೆಯಿಂದ ಹೊರದಬ್ಬುವಂತ ಯುವಕರು ಇನ್ನೊಂದು ಕಡೆ. ಈ ದೇಶಕ್ಕಾಗಿ ತನ್ನ ಪ್ರಾಣನೆ ಕೊಟ್ಟ ಝಾನ್ಸಿ ರಾಣಿ ಒಂದ್ ಕಡೆ ಆದ್ರೆ, ಗೊತ್ತಿಲ್ದೇನೋ ತಮ್ಮ ಪ್ರಾಣನೆ ಬಿಟ್ಟ ಹೆಣ್ಮಕ್ಳು ಇನ್ನೊಂದ್ ಕಡೆ. ಎಷ್ಟೋ ವೀರ ಯೋಧರು ಹುಟ್ಟಿದಂತ ಈ ಪುಣ್ಯ ಮಣ್ಣಿನಲ್ಲಿ ಇಂತಹ ನೀಚ ರಾಕ್ಷಸರು ಹುಟ್ಟಾರಂತ ಗೊತ್ತಿರ್ಲಿಲ್ಲ. ಇಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬರಲ್ಲೂ ಗಾಂಧಿ, ಭಗತ್ ಸಿಂಗ್, ವಿವೇಕಾನಂದರು ಬಚ್ಚಿಟ್ಕೊಂಡಿದ್ದಾರೆ. ಅವರನ್ನ ಹೊರತರೋದು ನಮ್ಮೆಲ್ಲರ ಕರ್ತವ್ಯ. ಅವರು ಬದಲಾಗ್ತಾರೆ, ಇವರು ಬದಲಾಗ್ತಾರೆ ಅನ್ನೋದನ್ನ ಬಿಟ್ಟು ಮೊದಲು ನಾವು ಬದಲಾಗೋಣ. ಆಗ ಬದಲಾಗುತ್ತೆ ನಮ್ಮ ದೇಶ. ಈ ದೇಶಕ್ಕೆ ಕೊಡುಗೆ ನೀಡೋರು ಅದೆಷ್ಟೋ ಜನ. ಕಿತ್ತಳೆಯನ್ನು ಮಾರಿ ತನ್ನ ಸ್ವಂತ ಬಂಡವಾಳದಿಂದ ಶಾಲೆಯನ್ನು ಕಟ್ಟಿಸಿದ ಹರೆಕಳ ಹಾಜಬ್ಬ. ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ವಿಶ್ವದ ಮೊದಲನೇ ಬಾರಿಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಅಂತರಿಕ್ಷ ನೌಕೆಯನ್ನು ಯಶಸ್ವಿಯಾಗಿ ಇಳಿಸಿದ ನಿರ್ದೇಶಕ ಎಸ್ ಸೋಮನಾಥ್. ತನ್ನ ಆರ್ಥಿಕ ಲಾಭದಲ್ಲಿ 66% ಮೊತ್ತವನ್ನು ಬಡವರಿಗೆ ದಾನ ಮಾಡೋ ರತನ್ ಟಾಟಾ. ಅಷ್ಟೇ ಯಾಕೆ, ತಾನು ತನ್ನ ದೇಶದಲ್ಲಿದ್ದೇನೋ ಶತ್ರುವಿನ ದೇಶದಲ್ಲಿದ್ದೇನೋ ಅಂತ ಅರಿವಿಲ್ಲದೆ ಶತ್ರುವಿನ ಕಣ್ಣಲ್ಲಿ ಕಣ್ಣಿಟ್ಟು ಎದ್ದೆ ತಟ್ಟಿ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅನ್ನೋ ಅಭಿನಂದನ್ ಅಂತ ವೀರ ಯೋಧರು ಈ ದೇಶಕ್ಕೆ ಬೇಕು. ಆಸ್ತಿ ಶೂನ್ಯ. ಅವರ ಮೇಲಿರುವ ಅತಿ ದೊಡ್ಡ ಆರೋಪ ಹಾರ್ಡ್ ಕೋರ್ ದೇಶ ಪ್ರೇಮ. ಜಿಲ್ಲೆ ತಾಲೂಕು ಅವರನ್ನು ರೋಲ್ ಮಾಡೆಲ್ ಅಂತ ಕರೀತಾರೆ, ರಾಜ್ಯದಲ್ಲಿ ಅವರನ್ನು ಲೀಡರ್ ಅಂತ ಕರೀತಾರೆ, ಇಡೀ ದೇಶವೇ ಅವರನ್ನು ನರೇಂದ್ರ ಮೋದಿ ಅಂತ ಕರೀತಾರೆ. ये खगेले, ಇದು ನಮ್ಮ ಭಾರಿ ಪಟ್ರ.
ये भारत कोई भूमि का टुकड़ा नहीं है, ये जीता जागता राष्ट्र पुरुष है। वंदन की धरती है, अभिनंदन की धरती है, ये अर्पण की भूमि है, दर्पण की भूमि। इसका नदी नदी हमारे लिए गंगा है, इसका कंकड़ कंकड़ हमारे लिए शंकर है। हम जिएंगे तो इस भारत के लिए और मरेंगे तो भी इस भारत के लिए, और मरने के बाद भी गंगा नदी में बहती हुई अमर अस्थियों को कोई कान लगा कर सुनेगा तो एक ही आवाज आएगी, भारत माता की जय। यदा यदा हि धर्मस्य ग्लानिर्भवति भारत अभ्युत्थानमधर्मस्य संभवामि युगे युगे संभवामि युगे युगे संभवामि युगे युगे। ಬನ್ನಿ ಯುವಕರೇ, ಬದಲಾಗೋಣ, ಭವ್ಯ ಭಾರತವನ್ನು ನಿರ್ಮಿಸೋಣ. ತಂಡ ಸಂಖ್ಯೆ ಸೌಪರ್ಣಿಕ 11 ನಂಬರ್ದ ತಂಡದ ಗುರು